ಎಸ್ಟಿ ನಾಯಕ ಅನ್ನುವಂತಹ ಕಾರಣಕ್ಕೆ ನಾಗೇಂದ್ರನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹೋರಾಟ ಮಾಡಲಿ, ಚರ್ಚೆ ಮಾಡೋಣ, ನೋಡೋಣ ಅಂತ ಹೇಳಿದ್ದಾರೆ. ಬಿಜೆಪಿ ಹೋರಾಟಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಎಸ್ಟಿ ನಾಯಕ ಅನ್ನುವಂತಹ ಕಾರಣಕ್ಕೆ ನಾಗೇಂದ್ರ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಜೆಪಿ ಗೂಂಡಾಗಿರಿಯಿಂದ ಅಧಿವೇಶನವೇ ಹಾಳಾಗ್ತಾ ಇದೆ. ಬಿಜೆಪಿಯ ಎಷ್ಟು ಜನರ ಮೇಲೆ ಕೇಸಿವೆ ನೋಡ್ಲಿ. ಅಸೆಂಬ್ಲಿಲಿ ಎದುರಿಸಲಾಗದೆ ಬೀದಿಲಿ ಹೋರಾಟ ಮಾಡ್ತಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿರುವ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ. ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ. ನಾಗೇಂದ್ರ ಒಬ್ಬನೇನ ದಲಿತರದು ಅಂತ ಗೊತ್ತಿದ್ದು ಹಣ ತಿಂದಿದೆಯಲ್ಲ, ಯಾವ ನೈತಿಕತೆ ಇದೆ ಈ ಸರ್ಕಾರಕ್ಕೆ? ಇದು ನಮ್ಮ ಪ್ರಶ್ನೆ. ಅದಕ್ಕೋಸ್ಕರ ನಾಳೆ ನಾವು ವಿಧಾನಸಭೆ ಒಳಗಡೆನೂ ಹೋರಾಟ ಮುಂದುವರಿಸ್ತೀರಿ. ಆಮೇಲೆ ನಾವು ಹೊರಗಡೆನೂ ಕೂಡ ನನಗನ್ಸ್ತೈತೆ ಅವರು ಸೋಮವಾರ ರಾಜೀನಾಮೆ ತೆಗೆದುಕೊಂಡು ನಮ್ಮೆಲ್ಲರಿಗೂ ಬರದ ಬಗ್ಗೆ ಬೇರೆ ಬೇರೆ ವಿಚಾರ ಬಗ್ಗೆ ಚರ್ಚೆ ಕೊಡ್ತಾರೆ ಅಂತ 100% ನನಗೆ ವಿಶ್ವಾಸ ಇದೆ. ಆಗಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಅಂತಿಮವಾಗಿ ನಾವು ರಾಜ್ಯಪಾಲರ ಬಾಗಿಲನ್ನು ತಟ್ತೀರಿ. ನಾವು ಭೂಮಿಯ ಕಾನೂನು, ಆ ಕಾನೂನು ಚೌಕಟ್ಟಿನಲ್ಲಿ ಏನು ಬೇಕಾದ್ರೂ ಮಾಡಿ. ಇವತ್ತು ಮಾಡ್ತಾ ಇರೋದವರೆಲ್ಲ ಗೂಂಡಾಗಿರಿ ಒಂದು ನೋಟಿಸು ಕೊಡದೆ ಏನು ಕೊಡದೆ ಕಾನೂನನ್ನ ಅಸೆಂಬ್ಲಿನ ಹಾಳು ಮಾಡ್ತಾ ಇದ್ದಾರೆ. ಜನರು ಅವ್ರಿಗೇನು ಬೇಕಾದ್ರೂ ಕೇಳೋದು ತಪ್ಪಿಲ್ಲ, ಧರಣಿ ಮಾಡೋದು ತಪ್ಪಿಲ್ಲ, ಹೋರಾಟ ಮಾಡೋದು ತಪ್ಪಿಲ್ಲ. ಆದರೆ ನಾನೊಂದು ಸುಮ್ಮನೆ ನೋಟಿಸ್ ಕೊಟ್ಬಿಟ್ಟು ಚರ್ಚೆ ಮಾಡ್ರಪ್ಪ, ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಷ್ಟು ಅವ್ರಿಗೆ ಹೇಳೋಷ್ಟು ತಾಳ್ಮೆ ಇಲ್ಲ. ಸೊ ಅದಕ್ಕೆ ಅವರಲ್ಲಿ ಅಸೆಂಬ್ಲಿಲಿ ಕಾಂಗ್ರೆಸ್ ಪಕ್ಷನ ಫೇಸ್ ಮಾಡೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಅವರೇ ಹೇಳಿ ಇಲ್ಲಿವರೆಗೂ ಯಾವ ಮಂತ್ರಿಗಳ ಮೇಲೆ ಕೇಸಿದೆ, ಎಷ್ಟು ಜನ ಮೇಲೆ ಕೇಸಿದೆ, ಕೇಂದ್ರ ಮಂತ್ರಿಗಳ ಮೇಲೆ ಎಷ್ಟು ಕೇಸಿದೆ, ಮುಖ್ಯಮಂತ್ರಿಗಳ ಮೇಲೆ ಕೇಸಿದೆ, ಅವೆಲ್ಲ ನೀವು ಕೂಡ ಮಾಧ್ಯಮದವರು ಈಚೆ ತಂದು ಬಿಡಬೇಕು. ಯು ಶುಡ್ ಆಲ್ಸೋ ಕಮ್ ಔಟ್ ವಿತ್ ಎ ಡಾಕ್ಯುಮೆಂಟ್ ದಟ್ ಹೌ ಮೆನಿ ಮಿನಿಸ್ಟರ್ಸ್ ಹ್ಯಾವ್ ಕೇಸಸ್ ಇನ್ ದಿ ಕಂಟ್ರಿ, ಹೌ ಮೆನಿ ಚೀಫ್ ಮಿನಿಸ್ಟರ್ಸ್ ಹ್ಯಾವ್ ಕೇಸಸ್ ಇನ್ ದಿ ಕಂಟ್ರಿ, why they are not asking their resignation. They are only on a Dalit leader, on a ST minister, tribal minister. They are because 15, 16, 17 of the MLAs have been elected from the Congress party. So they are very much jealous on that. They could not get any ST community leaders elected from their party. So they are trying to do this. IAS ಅಧಿಕಾರಿ ಜ್ಞಾನೇಂದ್ರ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಕೆಪಿಎಸ್ಸಿ ನೇಮಕಾತಿ ಸಂಬಂಧಪಟ್ಟಂತೆ ಇಡಿ ದಾಳಿಯನ್ನ ನಡೆಸಿದೆ. ಆದ್ರೆ ಆ ಮನೆ ಒಳಗಡೆ ಸಿಬ್ಬಂದಿ ಪರಿಶೀಲನೆಯನ್ನ ನಡೆಸೋದಕ್ಕೆ, ದಾಳಿಯನ್ನ ಮಾಡಲಿಕ್ಕೆ ಇಡಿ ಅಧಿಕಾರಿಗಳಿಗೆ ಮನೆ ಪ್ರವೇಶವನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇರಲಿಲ್ಲ. ಸಾಹೇಬ್ರು ಇಲ್ಲ ಅಂತ ಹೇಳಿ ಸೆಕ್ಯೂರಿಟಿ ಕೂಡ ಅವರನ್ನ ಬಾಗಿಲಿಂದ ಹೊರಗಡೆನೆ ತಡೆದಿದ್ರು. ಕೊನೆಗೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಪಶುವೈದ್ಯಾಧಿಕಾರಿ ನೇಮಕಾತಿ ಅಕ್ರಮದ ತನಿಖೆ ಚುರುಕುಗೊಂಡಿದೆ. ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮನೆ ಮೇಲೆ ದಾಳಿ ನಡೆಸುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಇಡಿ ಅಧಿಕಾರಿಗಳಿಗೆ ಅವಕಾಶವನ್ನ ಮಾಡ್ಕೊಡ್ತಿರ್ಲಿಲ್ಲ ಸೆಕ್ಯೂರಿಟಿ ಅಂತ ಹೇಳ್ತಾ ಇದ್ರಿ ನೀವು ಈ ಹಿಂದೆ. ಈಗ ಅವಕಾಶ ಸಿಕ್ಕಿದ್ಯಾ? ಅಧಿಕಾರಿಗಳು ದಾಳಿ ನಡೆಸ್ತಿದ್ದಾರಾ? ಚೈತ್ರ, ಇಡಿ ಅಧಿಕಾರಿಗಳ ಒಂದು ದಾಳಿಯಂತ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಸನ್ನಿವೇಶ ಕಂಡಿರಲಿಲ್ಲ. ಸದ್ಯಕ್ಕೆ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಕೆಪಿಎಸ್ಸಿ ಮಾಜಿ ಅಧ್ಯಕ್ಷರಾದಂತಹ ಶಿವಶಂಕರಪ್ಪ ಅವರ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡಲಾಗಿತ್ತು. ದಲ್ಲಾಳಿಗಳು ಮತ್ತೆ ಸಂಬಂಧಪಟ್ಟಂತವರ ಮೇಲೆ ಈಗಾಗಲೇ ದಾಳಿ ನಡೆಸಿ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಈ ಒಂದು ಪಶುವೈದ್ಯಾಧಿಕಾರಿಗಳ ನೇಮಕಾತಿ ವಿಭಾಗದ ಇನ್ಚಾರ್ಜ್ ಮುಖ್ಯಸ್ಥ ಆಗಿದ್ದಂತಹ IAS ಅಧಿಕಾರಿ ಜ್ಞಾನೇಂದ್ರ ಅವರಿಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಲಿಂಕ್ ಇದೆ ಅಂತ ಹೇಳಿ ಗೊತ್ತಾಗಿದೆ. ಅವರು ಕೂಡ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅವರಿಗೂ ಕೂಡ ಹಣ ಸಂದಾಯ ಆಗಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳು ಕೂಡ ಈಗಾಗಲೇ ಗೊತ್ತಾಗಿದೆ. ಈ ಒಂದು ವಿಚಾರದ ಮೇಲೆ ಅಂದ್ರೆ ಒಂದಷ್ಟು ಇವರು ಕೂಡ ಹಣದ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಒಂದಷ್ಟು ಅಂಶಗಳು ಗೊತ್ತಾಗಿರೋದ್ರಿಂದ ಇಡಿ ಅಧಿಕಾರಿಗಳು ಜ್ಞಾನೇಂದ್ರ ಅವರ ಮನೆ ಮೇಲೆ ಅಂದ್ರೆ JC ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ IAS ಅಧಿಕಾರಿ ಜ್ಞಾನೇಂದ್ರ ಅವರ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಇವತ್ತು ಮಧ್ಯಾಹ್ನದಿಂದಲೂ ಕೂಡ ಇಡಿ ಅಧಿಕಾರಿಗಳು ತಯಾರಿ ಮಾಡಿಕೊಂಡಿದ್ರು. ಬಂದಂತ ಸಂದರ್ಭದಲ್ಲಿ ಅವರ ಮನೆ ಬಳಿ ಸೆಕ್ಯೂರಿಟಿ ಅಂದ್ರೆ ಜ್ಞಾನೇಂದ್ರ ಅವರ
ಅವರ ಸೆಕ್ಯೂರಿಟಿ ಮನೆ ಒಳಗಡೆ ಅಧಿಕಾರಿಗಳನ್ನ ಬಿಡೋದಕ್ಕೆ ನಿರಾಕರಿಸಿರ್ತಾರೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಸಾಹೇಬ್ರಿಲ್ಲ, ಹೀಗಾಗಿ ಇಂಥ ಸಂದರ್ಭದಲ್ಲಿ ನೀವು ಒಳಗಡೆ ಬರೋದಕ್ಕೆ ನಾನು ಬಿಡೋದಿಲ್ಲ ಅಂತೇಳಿ ಅವರ ಸೆಕ್ಯೂರಿಟಿ ಅವರ ಮನೆ ಒಳಗಡೆ ಬಿಡದೆ ಲಾಕ್ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಅದಾದ್ಮೇಲೆ ಅಧಿಕಾರಿಗಳು, ಇಡಿ ಅಧಿಕಾರಿಗಳು ಅಕ್ಕಪಕ್ಕದ ನಿವಾಸಿಗಳಿಂದ ಅವರು ಜ್ಞಾನೇಂದ್ರ ಅವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿ, ಜೊತೆಗೆ ಅವರು ಕಾನೂನಿನ ನಿಯಮದ ಪ್ರಕಾರ ಒಳಗಡೆ ಹೋಗಬೇಕು ಅಂತಂದ್ರೆ ಒಂದಷ್ಟು ಜನರ ಅಂದ್ರೆ ವಿಟ್ನೆಸ್ಗಳ ಮೂಲಕ ಒಳಗಡೆ ಹೋಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ರೀತಿಯಾದಂತಹ ಒಂದು ಸಂದರ್ಭ ಬಂದಿರೋದ್ರಿಂದ, ಅಂದ್ರೆ 5-6 ಜನ ಅಧಿಕಾರಿಗಳು, ಇಡಿ ಅಧಿಕಾರಿಗಳು ಸರ್ಚ್ ವಾರೆಂಟ್ ಸಮೇತ ದಾಳಿ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಮನೆಯಲ್ಲಿ IAS ಅಧಿಕಾರಿ ಜ್ಞಾನೇಂದ್ರ ಅವರಾಗಿರ್ಬೋದು ಮತ್ತೆ ಅವರ ಕುಟುಂಬಸ್ಥರು ಯಾರು ಕೂಡ ಇಲ್ಲ. ಆದ್ರೆ ಒಳಗಡೆ ಇದ್ದಂತ ಸಿಬ್ಬಂದಿ ಅವರನ್ನ ಮನೆಯ ಒಳಗಡೆ ಬಿಡ್ಲಿಲ್ಲ. ಹೀಗಾಗಿ ಗೇಟ್ ಲಾಕ್ ಮುರಿದು ಒಳಗಡೆ ಹೋಗೋದಕ್ಕೆ ಇಡಿ ಅಧಿಕಾರಿಗಳು ತಯಾರು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಗೇಟ್ ಓಪನ್ ಮಾಡಿಸಿ ಒಳಗಡೆ ಬಂದಿದ್ದಾರೆ. ಒಳಗಡೆ ಹೋಗೋದಕ್ಕೂ ಕೂಡ ಅಧಿಕಾರಿಗಳಿಗೆ ಅವರ ಮನೆ ಸಿಬ್ಬಂದಿ ಬಿಟ್ಟಿಲ್ಲ. ಹೀಗಾಗಿ ಅವರ ಒಳಗಡೆ ಲಾಕ್ ಮುರಿದು ಒಳಗಡೆ ಹೋಗೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಕ್ಕಪಕ್ಕದ ನಿವಾಸಿಗಳು ಮತ್ತೆ ಒಂದಷ್ಟು ಜನ ಸ್ಥಳೀಯರನ್ನ ವಿಟ್ನೆಸ್ಗಳನ್ನ ಮಾಡಿಕೊಂಡು ಒಳಗಡೆ, ಜೊತೆಗೆ ಜೆಸಿ ನಗರ ಪೊಲೀಸರು, ಸ್ಥಳೀಯ ಪೊಲೀಸರ ಒಂದು ನೇತೃತ್ವದಲ್ಲಿ ಒಳಗಡೆ ಡೋರ್ ಲಾಕ್ ಮುರಿದು ಒಳಗಡೆ ಹೋಗುವಂತ ಕೆಲಸಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಯಾಕಂದ್ರೆ ಈ ಒಂದು ಪಶುವೈದ್ಯಾಧಿಕಾರಿಗಳ ನೇಮಕಾತಿಯ ವಿಚಾರದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಅಕ್ರಮವಾಗಿ ವ್ಯವಹಾರ ನಡೆದಿದೆ. ಜೊತೆಗೆ ಪೇಪರ್ ಲೀಕ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಇದರಲ್ಲಿ ಅಕ್ರಮವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿತ್ತು. ಜೊತೆಗೆ ಬೇರೆ ಬೇರೆ ಕಡೆ ಅಭ್ಯರ್ಥಿಗಳಿಗೆ, ಅಂದ್ರೆ ಪೇಪರ್ ಲೀಕ್ ಆಗೋದಕ್ಕೂ ಮುಂಚೆ ಒಂದಷ್ಟು ಅಭ್ಯರ್ಥಿಗಳಿಗೆ ಬೇರೆ ಬೇರೆ ಕಡೆಯೂ ಕೂಡ ಟ್ರೈನಿಂಗ್ ಕೊಡಲಾಗಿತ್ತು. ಅದರಲ್ಲೂ ಕೂಡ ಖಾಸಗಿ ರೆಸಾರ್ಟ್ಗಳಲ್ಲಿ ಟ್ರೈನಿಂಗ್ ಕೊಡಲಾಗಿತ್ತು, ಮತ್ತೆ ನೀಟಾಗಿ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಈ ಒಂದು ಪಶುವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಲೀಕ್ ವಿಚಾರದಲ್ಲಿ ಅಂತ ಹೇಳಿ ಸಾಕಷ್ಟು ವಿಚಾರಗಳು, ಸ್ಫೋಟಕ ವಿಚಾರಗಳು ಗೊತ್ತಾಗಿತ್ತು. ಈಗಾಗಲೇ ಪೊಲೀಸರು, ವಿಧಾನಸೌಧ ಪೊಲೀಸರು ಜೊತೆಗೆ CID ಅಧಿಕಾರಿಗಳು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಈ ಒಂದು ಪಶುವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರದಲ್ಲಿ ಅಕ್ರಮವಾಗಿ ಹಣದ ವ್ಯವಹಾರ ನಡೆದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ಶುರು ಮಾಡಿದ್ದಾರೆ. ಈಗಾಗಲೇ ಶಿವಶಂಕರಪ್ಪ ಅವರ ಮನೆ ಮೇಲೆ ದಾಳಿ ಮಾಡಿ ಸಾಕಷ್ಟು ದಾಖಲೆಗಳನ್ನ ವಶಪಡಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ಮತ್ತೆ ಶಾಂತ ಹೊಸಮನಿ ಅವರ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿತ್ತು. ದಲ್ಲಾಳಿಗಳನ್ನ ಕೂಡ 6 ಜನ ದಲ್ಲಾಳಿಗಳನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು. ಈಗ ಜ್ಞಾನೇಂದ್ರ, IAS ಅಧಿಕಾರಿ ಜ್ಞಾನೇಂದ್ರ ಅವರಿಗೆ ಈ ಒಂದು ಪ್ರಕರಣ ಲಿಂಕ್ ಆಗಿದೆ ಅಂತೇಳಿ ಅವರ ಮನೆ ಮೇಲೆ ಈಗ ದಾಳಿ ನಡೆಸಿ ವಿಚಾರಣೆ ಮಾಡುವಂತ, ಪರಿಶೀಲನೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಈಗಾಗಲೇ ಇವರ ಒಂದು ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಮತ್ತೆ ಇವರ ಒಂದು ಅಮೌಂಟ್ ಆದಾಯದ ವಿಚಾರದ ಬಗ್ಗೆಯೂ ಕೂಡ ಪ್ರಾಥಮಿಕ ಹಂತದ ಮಾಹಿತಿ ಪಡೆದಂತ ಸಂದರ್ಭದಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯ ಸಂದರ್ಭದಲ್ಲಿ ಪೇಪರ್ ಲೀಕ್ ಆಗುವಂತ ವಿಚಾರದಲ್ಲಿ ಈ ಒಂದು ಸಂದರ್ಭದಲ್ಲೂ ಕೂಡ ಇವರ ಒಂದು ಆದಾಯದಲ್ಲಿ ಏರ್ಪೇರ್ ಕಂಡು ಬಂದಿದೆ. ಅಂದ್ರೆ ಹೀಗಾಗಿ ಇವ್ರಿಗೂ ಕೂಡ ಲಿಂಕ್ ಇರೋದ್ರಿಂದ ಜ್ಞಾನೇಂದ್ರ ಅವರ ಮನೆ ಮೇಲೆ ಈಗ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಚೈತ್ರ, ಧನ್ಯವಾದ ಮಾದೇಶ್ ತಮಿಳ ಮಾಹಿತಿಗಾಗಿ. ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.